ಇಲ್ಲ ಇಲ್ಲ ಯಾವಾಗ್ಲೂ ಮಂಜುನಾಥ್ ನಾಳೆ ಚೆನ್ನಾಗಿರ್ಬೇಕಪ್ಪ, ನೀವೆಲ್ಲ ಚೆನ್ನಾಗಿ ಬರ್ಬೇಕಪ್ಪ. ದಯವಿಟ್ಟು ಸಂತೋಷ. ನಾನು ಎಪಿಸೋಡ್ ವೈಸ್ ಸುಮಾರು ಈ ತರ ಪಿಕ್ಚರ್ಸ್ ನಾನು ನೋಡಿದೆ. ನಾನು ಮೊನ್ನೆ ಕಲಾವಿದ್ರು ಯಾರು ಹೇಳ್ತಾ ಇದ್ರು, ಮಲಯಾಳಂನವ್ರ ತರ ನಮ್ ಕನ್ನಡ ಪಿಕ್ಚರ್ಗಳು ಯಾಕೆ ಆಗ್ತಾ ಇಲ್ಲ, ಬೆಂಗಳೂರಿಗೆ ಬಂದು ಮಲಯಾಳಂನವ್ರು ಶೂಟ್ ಮಾಡಿ ಅವರು ಹಿಟ್ ಪಿಕ್ಚರ್ಸ್ ಕೊಡ್ತಾ ಇದಾರೆ. ನನಗನ್ನಿಸ್ತಾ ಇದೆ ಡಿಟೆಕ್ಟಿವ್ ಸೋಮಶೇಖರ್ GR ಇದೊಂದು ಒಳ್ಳೆ ಚಿತ್ರ ಆಗತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ಕ್ಲೂ ಏನೂ ಇಲ್ದಿರುವಂತ ಒಂದು ಮರ್ಡರ್ನ ಮಾಡ್ಬಿಟ್ಟು ಹೋಗಿರ್ತಾರೆ. ಬಟ್ ಆ ಕ್ಲೂ ಹೇಗೆ ಹುಡುಕ್ಬೇಕು ಅಂತ, ಆ ಕ್ಲೂ ಎಲ್ಲಿ ಸಿಕ್ಕತ್ತೆ, ಹೇಗ್ ಸಿಕ್ಕತ್ತೆ, ಯಾವ ರೀತಿ ಸಿಕ್ಕತ್ತೆ ಅನ್ನುವಂಥದ್ದು ಈ ಸಿನಿಮಾ ಇನ್ನೂ ಒಂದು ಎಪಿಸೋಡ್ ಮಾಡಿದ್ದಾರೆ. ಅವ್ರಿಗೆ ತುಂಬಾ ಇದು ಸಿಕ್ಕಿದೆ. ನಾನೀಗ ಇದು ನೋಡಿದೆ, ನಾನು ಟೀಸರ್ ತುಂಬಾನೇ ಚೆನ್ನಾಗಿದೆ, ತುಂಬಾನೇ ಡಿಫ್ರೆಂಟ್ ಆಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ. ದೇವ್ರು ಈ ಜನರೇಷನ್ ಯೂತ್ಸು ನಾವೇನೋ ತಿಳ್ಕೊಂಡಿದೀವಲ್ಲ ಅದಲ್ಲ ಪಾಪ. ಈ ಡೀಸೆಲ್ ಪೆಟ್ರೋಲ್ ಸೇಲ್ ಮಾಡಕ್ಕೆ ಪೆಟ್ರೋಲ್ ಬಂಕ್ಸ್ ಇದೆ, ಎಲ್ಲ ಇದೆ. ಪಾಪ ಇವ್ರಗಳ ಪ್ರತಿಭೆನ ನಾವು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಒಂದು ಒಳ್ಳೆ ಥಿಯೇಟರ್ಗಳಾಗ್ಲಿ ಇನ್ನೊಂದಾಗ್ಲಿ ಜಾಸ್ತಿ ಇಲ್ಲ. ಅದು ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ನನ್ನ ತಾಯಿಯವ್ರು ಬದುಕಿರ್ಬೇಕಾಗಿತ್ತು. 20-30 ಥಿಯೇಟರ್ ಆದ್ರೂ ಹೋಯ್ತು ಪರವಾಗಿಲ್ಲ ಅಂತ ದುಡ್ಡು ಏರ್ಸ್ಬಿಟ್ಟು ನಾವು ರೆಡಿ ಮಾಡ್ತಾ ಇದ್ವಿ. ಯಾಕಂದ್ರೆ ಈ ಜನರೇಷನ್ ಜೊತೆನೆ ನಾವು ಬಾಳ್ತಾ ಇರೋದು. ನಮ್ಗೆ ವಯಸ್ಸಾದ್ಮೇಲೆ ಅವ್ರು ನಮ್ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ಬೇಕು. ಅವರನ್ನ ನಾವು ಪ್ರೋತ್ಸಾಹಿಸ್ಬೇಕೇ ಹೊರತು ತೇಜೋವಧೆ ಮಾಡಬಾರ್ದು. ಇದೇ ಸತ್ಯ. ಸತ್ಯ. ಫ್ಯೂಚರ್ ಇಸ್ ಯೂತ್. ಯೂತ್ ಇಸ್ ದ ಫ್ಯೂಚರ್. ಆಮೇಲೆ ನಾವೇನು ಅಂತ ಕೇಳಿದ್ರೆ ವಿ ಆರ್ ದ ಸಪೋರ್ಟರ್ಸ್. ಥ್ಯಾಂಕ್ ಯು ಸರ್. ಅದೇ ಸತ್ಯ.